ಕರ್ನಾಟಕ ರಾಜ್ಯ ಸರ್ಕಾರ ಇಂಥ ಅಹಿತಕರ ಘಟನೆಗಳು ಮಾಡ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನೀವು ಒಂದೇ ಸಲ ಎಲ್ಲ ನೋಟಿಸು ವಾಪಸ್ ತಗೊಂಬಿಟ್ರಿ. ಒಂದು ಡೈವರ್ಸ್ ಅಂದರೆ ಹೋಲ್ಸೇಲ್ ಡೈವರ್ಸ್ ಮಾಡಿಬಿಟ್ರಿ. ನೀವು ಗಾಬರಿ ಆಗಬೇಡ್ರಿ. ಯಾವುದೇ ವಕ್ಫ್ ಬೋರ್ಡು ರೈತರ ಭೂಮಿಯನ್ನು ಕಿತ್ಕೊಳ್ತಕ್ಕಂಥದ್ದಕ್ಕೆ ನಾವೇ ಅವಕಾಶ ಕೊಡಲ್ಲ ಸಮಾಜದವರು. ಆದರೆ ದುರ್ದೈವ, ಅದು ಯಾವುದೋ ಮಂತ್ರಿ ಅದಾಲತ್ ಮಾಡೋಕ್ಕೆ ಹೋಗಿ ರಸ್ತೆಯಲ್ಲಿರೋ ಕಸ ತೊಗೊಂಡು ತಲೆ ಮೇಲೆ ಹಾಕ್ಕೊಂಡ್ರು. ಒಬ್ಬರು ಮಾಡಿದ ತಪ್ಪು ಇವತ್ತು ಇಡೀ ರಾಜ್ಯದಲ್ಲಿ, ಪಕ್ಕದ ಕೇರಳದಲ್ಲೂ ಕೂಡ ಅದು ಶುರುವಾಗ್ಬಿಟ್ಟಿದೆ. ಏನೇ ಇರಲಿ, ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಅವಕಾಶ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗಾಗಲೇ ನಾವು ಜಿ ಟಿ ದೇವೇಗೌಡರು ಅನೇಕ ಶಾಸಕರು ಸಂಪರ್ಕದಲ್ಲಿದ್ದೇವೆ. ಒಂದು ಮೂರನೇ ಶಕ್ತಿ ಕರ್ನಾಟಕಕ್ಕೆ ಬೇಕೇ, ಅವಶ್ಯಕತೆ ಇದೆಯೇ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಡಿಸೆಂಬರಿಗೆ ಒಂದು ರೂಪ ಬಂದು ಜನವರಿಗೆ ಫೈನಲ್ ಆಗಿ ಒಂದು ರೂಪ ಕೊಡ್ಬೋದು. ಕೊನೆಯದಾಗಿ ಮಹಾರಾಷ್ಟ್ರ ಚುನಾವಣೆ, ನಾನು ಆವತ್ತೇ ಹೇಳಿದ್ದೆ ಮೋದಿ ಸೋಲತ್ತೆ ಮಿಷಿನ್ ಗೆಲ್ಲತ್ತೆ ಅಂತ. ನನ್ನ ಮಾತು ಯಾರೂ ನಂಬಲೇ ಇಲ್ಲ. ಧನ 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 ಅಂತೇಳಿ ಏನು ಅನುಭವ ಇಲ್ಲ. 95ರಲ್ಲಿ ಕೇಂದ್ರದ ಮಂತ್ರಿಯಾಗಿ ಚುನಾವಣಾ ಆಯೋಗ, ಮಿಷಿನ್ ಏನು, ಇವೆಲ್ಲ ಅನುಭವ ನನಗೂ ಇದೆ, ಕಪಿಲ್ ಸಿಬ್ಬಲ್ರಿಗೂ ಇದೆ. ಈಗ ಹೇಳ್ತಾ ಇದ್ದಾರೆ ಅಖಿಲೇಶ್ ಯಾದವ್, ಮಿಷಿನ್ ಇರೋ ತನಕ ನಾವು ಗೆಲ್ಲೋದು ಕಷ್ಟ ಅಂತ. ನೀವು ಕೇಳ್ಬೋದು. ಅಂದಮೇಲೆ ಜಾರ್ಖಂಡ್ನಾಗೇನು ಮೋದಿ ಭಾರಿ ಬುದ್ಧಿವಂತರು. ಎಲೆಯಲ್ಲಿ ಊಟ ಹಾಕಿದಾಗ ಕೋಸಂಬರಿ ಕೈ ಹಾಕಲ್ಲ, ಲಡ್ಡುಗೆ ಕೈ ಹಾಕೋದು. ಎಲೆಯಲ್ಲಿ ಹಾಕಿದ್ದೆಲ್ಲ ಊಟ ತಿನ್ನಲ್ಲ. ಮೋದಿನೂ ಕೂಡ ಅವ್ರಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಕೈ ಹಾಕಿ, ಬೊಂಬೈ ಈಗ ಫಡ್ನವೀಸಿಗೆ ಬಂದರು, ಶಿಂದೆ ಮುಗೀತು, ಅಜಿತ್ ಪವಾರ್ ಮುಗೀತು, ಅವರಿಬ್ಬರು ಜೀವಂತವಾಗೇ ವಿಧವೆಯರಾಗ್ಬಿಟ್ರು. ಮುಗೀತೀಗ ಅವರಿಬ್ಬರು ವಿಧವೆಯರು. ಈಗ ಬಿ ಜೆ ಪಿನೇ ಚೀಫ್ ಮಿನಿಸ್ಟ್ರು. ಅವರನ್ನು ಇಟ್ಕೊಂಡ್ರು, ಬಂದರು. ಇದನ್ನು ಉದ್ಧವ್ ಠಾಕ್ರೆ ಅವತ್ತೇ ಹೇಳ್ದ ಪಾಪ. ಇವತ್ತು ನೀವು ಮಿಷಿನ್ ಮುಖಾಂತರ ಬಂದಿದ್ದೀರಿ. ಅಖಿಲೇಶ್ ಯಾದವ್ನು ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ಮೇಲಾದರೂ ಭಾರತ ದೇಶದ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಇ ವಿ ಎಮ್ಮನ್ನು ಎಲ್ಲಿವರೆಗೆ ನೀವು ರಿಜೆಕ್ಟ್ ಮಾಡೋದಿಲ್ವೋ, ನೀವೇನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದ್ರು ನೀವು ಪಾರ್ಲಿಮೆಂಟ್ನಲ್ಲಿ 200 ಮೇಲೆ ಹೋಗೋಕ್ಕಾಗೋದೇ ಇಲ್ಲ. ಮೋದಿ 200 ತನಕನೇ ನಿಮಗೆ ಬಿಡೋದು. ಈ ಸಲ ಏನಾಯ್ತು, ಅವ್ರ ಲೆಕ್ಕಾಚಾರನೂ ಮಿಸ್ಟಾಗ್ತಾಯಿತ್ತು. ಅವ್ರ ಮಿಷನ್ನು ಕೂಡ ಅವ್ರಿಗೆ ಸಾಥ್ ಕೊಡಲಿಲ್ಲ. ಕಂಫರ್ಟಬಲ್ ಮೆಜಾರಿಟಿ ಅವ್ರಿಗೆ ಬರೋಕ್ಕಾಗಲಿಲ್ಲ. ಫೇಲ್ ಆದರೂ ಅಲ್ಲೂ ಕೂಡ. ಅಂದರೆ ಇವ್ರ ಪಾಪ್ಯುಲಾರಿಟಿ ಅಷ್ಟು ಲೋ ಆಗಿದೆ. ರೈತರು ಇವ್ರ ಜೊತೆಯಲ್ಲಿಲ್ಲ, ದಲಿತರಿಲ್ಲ, ಜಾಟ್ಸ್ ಇಲ್ಲ, ಯು ಪಿ ಎಲ್ ಬ್ರಾಹ್ಮಣರು ಕೂಡ ಇವ್ರ ಜೊತೆಯಲ್ಲಿಲ್ಲ. ಮತ್ತು ಹೆಂಗೆ ಗೆಲ್ತವ್ರೆ? ಸೊ ಇದೆಲ್ಲ ಇ ವಿ ಎಮ್ ಅಡ್ಜಸ್ಟ್ಮೆಂಟ್ ಇದೆ. ನಾನು ಹೇಳಿದಾಗ ಆವಾಗ ಫಸ್ಟು ಚುನಾವಣೆ ನಡೆದಾಗಲೇ ಹೇಳಿದೆ ನಾನು, ಇ ವಿ ಎಮ್ ಕೈ ಕೊಡುತ್ತೆ, ಇದನ್ನು ನೀವು ನಂಬೇಡ್ರಿ ಅಂತ. ಆವಾಗ ಯಾರೂ ಒಪ್ಕೊಳ್ಳಲ್ಲ. ಈಗ ಎಲ್ಲರೂ ಕೂಡ ಕೂಗ್ತಾ ಇದ್ದಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ಅವರು ಹೋರಾಟ ಮಾಡಿ ಎಲೆಕ್ಷನ್ ಬೈಕಾಟ್ ಮಾಡಿ. ಹೆಂಗೂ ಮೋದಿನೇ ಬರೋದು, ಮತ್ತು ನೀವು ನಿಂತೇನು ಪ್ರಯೋಜನ? ಬೈಕಾಟ್ ಮಾಡಿಬಿಡಿ, ಜಗತ್ತಿಗೆ ಗೊತ್ತಾಗಲಿ. ಅಮೇರಿಕದಲ್ಲಿ ಬ್ಯಾಲೆಟ್ ಇದೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ ಜಗತ್ತಿನಲ್ಲೇ ಮುಂದಿರ್ತಕ್ಕಂಥ ದೇಶ. ಅವ್ರು ಯಾಕೆ ಮಿಷನ್ ಹಾಕಿಲ್ಲ? ಇಂಗ್ಲೆಂಡ್ನವ್ರು ಯಾಕೆ ಹಾಕಿಲ್ಲ? ಜರ್ಮನಿ ಯಾಕೆ ಹಾಕಿಲ್ಲ?
ಪಾಪಿ ಮುಂಡೆ ನಮ್ಮ ದೇಶನೇ, ಯಾಕಂದರೆ ಮೋಸ ಮಾಡೋದಕ್ಕೆ ಇಲ್ಲೇ ಸಾಧ್ಯ. ಅದಕ್ಕೆ ಇವ್ರು ಮಿಷಿನಲ್ಲಿ ಪ್ರೆಸ್ ಮಾಡ್ತಾರೆ, ಆ ಮಿಷಿನು ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಹೋಗ್ತತಿ. ಮೊಬೈಲ್ ನಿಮ್ಮ ಕೈಯಲ್ಲಿದೆ, ನಿಮ್ಮ ಮೊಬೈಲ್ ಕಟ್ ಮಾಡ್ಬೇಕಾದ್ರೆ ಕಂಪ್ನಿಯವ್ನು ಬಂದು ನಿಮಗೆ ಕತ್ರಿ ಹಾಕ್ಬೇಕಾದಿಲ್ಲ, ಅವ್ನ ಬೋರ್ಡ್ನಲ್ಲಿ ನಿಮ್ಮ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ವೈರ್ ಇಲ್ಲ, ತಾರಿಲ್ಲ, ಹೆಂಗಾಗತ್ತೆ ಅದು ಕನೆಕ್ಷನ್ನು? ಇದೇ ಟೆಕ್ನಾಲಜಿ ಅಂತ ಹೇಳೋದು. ಅದನ್ನೇ ಮಿಷಿನ್ EVM ಅಲ್ಲಿ ಆಗಿರ್ತಕ್ಕಂಥದ್ದು. ಸೊ ಇದನ್ನು ಕೋರ್ಟ್ನಲ್ಲಿ ಇವರಿಟ್ಟು ಸಾಬೀತುಪಡಿಸ್ತಕ್ಕಂಥದ್ದಕ್ಕೆ ಇವರು ವಿಫಲರಾಗಿದ್ದಾರೆ. ಕಪಿಲ್ ಸಿಬ್ಬಲ್ರಿಗೆ ಗೊತ್ತಿದೆ ಇದು, ಅವರಿಗೆ ಇದ್ರ ಬಗ್ಗೆ ಅನುಭವ ಇದೆ. ಇಷ್ಟ ನಾನು ಹೇಳ್ತಕ್ಕಂಥ